ಹಾಸನದ ಮಲೆನಾಡು ಭಾಗದಲ್ಲಂತೂ ಭಾರಿ ಮಳೆ ಆಗ್ತಾ ಇದೆ. ಹೀಗಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಈ ನಡುವೆ ಭೂಕುಸಿತ, ಗುಡ್ಡ ಕುಸಿದಂತಹ ಪ್ರಕರಣಗಳು ಸಹ ಅಲ್ಲಿ ದಾಖಲಾಗ್ತಾ ಇದೆ. ಇನ್ನು ಹಾಸನದ ಪರಿಸ್ಥಿತಿ ಹೇಗಿದೆ ಅನ್ನೋದರ ವರದಿ ಇಲ್ಲಿದೆ. ಹಾಸನ ಜಿಲ್ಲೆಯಲ್ಲಿ ಮಳೆಯೋ ಮಳೆ. ಸಕಲೇಶ್ಪುರದಲ್ಲಿ ಭೂಕುಸಿತ ಅವಾಂತರ. ಹಾಸನದಲ್ಲಿ ಮಳೆಯಬ್ಬರ ಜೋರಾಗಿದೆ. ಕಳೆದೊಂದು ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಇಲ್ಲಿನ ಜನತೆ ಹೈರಾಣಾಗಿದ್ದಾರೆ. ಸಕಲೇಶ್ಪುರದಲ್ಲಂತೂ ಮಳೆಯ ಅಬ್ಬರ ಹೇಳತೀರದಾಗಿದೆ. ಸತತ ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿ 75ರ ಹೆಗ್ಗದ್ದೆ ಬಳಿ ನಿರಂತರವಾಗಿ ಭೂಕುಸಿತ ಉಂಟಾಗುತ್ತಿದೆ. ರಸ್ತೆಗೆ ಭಾರೀ ಪ್ರಮಾಣದ ಮಣ್ಣು ಕುಸಿದಿದ್ದು ಸಂಚಾರಕ್ಕೆ ಅಡ್ಡಿಪಡಿಸಿದೆ. ಹಾಗೆ ಭೂಕುಸಿತದಿಂದ ಗುಡ್ಡದ ಮೇಲಿನ ಚರ್ಚ್ ಹಾಗೂ ಫಾದರ್ ವಾಸದ ಮನೆ ಕುಸಿಯುವ ಭೀತಿ ಉಂಟಾಗಿದೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳು ನಡೀತಾ ಇದೆ. ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆಯಲ್ಲಂತೂ ಗುಡ್ಡ ಕುಸಿತ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಾವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಸಕಲೇಶ್ಪುರ ತಾಲೂಕಿನ ಹೆಗ್ಗದ್ದೆ ಅಂತಕ್ಕಂತಹ ಗ್ರಾಮ. ಸಕಲೇಶ್ಪುರದಿಂದ ಮಾರನಹಳ್ಳಿವರೆಗೆ 13 ಕಿಲೋಮೀಟರ್ ರಸ್ತೆ ಕಾಮಗಾರಿಗಾಗಿ ಗುಡ್ಡವನ್ನು ಅವೈಜ್ಞಾನಿಕವಾಗಿ ಬಾಗ್ದಿರೋಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಯಾಕೆಂದರೆ ಪ್ರತಿ ಮಳೆಗಾಲದಲ್ಲೂ ಗುಡ್ಡ ಕುಸಿತವಾಗ್ತಾಯಿದೆ. ಈ ಬಾರಿ ಮಳೆ ಹೆಚ್ಚಾಗಿ ಬರ್ತಾ ಇದೆ. ಈ ಹೆಗ್ಗದ್ದೆ ಬಳಿ ಏನು ಗುಡ್ಡವನ್ನು ಅವೈಜ್ಞಾನಿಕವಾಗಿ ಬಗ್ದಿದ್ದಾರೆ, ಅದರ ಪರಿಣಾಮ ಸಂಪೂರ್ಣ ಗುಡ್ಡ ಮರಗಿಡಗಳೆಲ್ಲವೂ ಸಹ ಹೊಸದಾಗಿ ನಿರ್ಮಾಣ ಮಾಡಿದಂತಹ ರಸ್ತೆಗೆ ಬಂದಿವೆ. ಇದರಿಂದಾಗಿ ಆ ಭಾಗದ ರಸ್ತೆ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಒಂದು ವೇಳೆ ವಾಹನಗಳು ಸಂಚಾರ ಮಾಡಬೇಕಾದ್ರೆ ಏನಾದರೂ ಕಲ್ಲು ಬಂಡೆಗಳು ಗುಡ್ಡ ಕುಸಿತವಾಗಿದ್ರೆ ನಿಜಕ್ಕೂ ಒಂದು ದೊಡ್ಡ ಅನಾಹುತವೇ ಸಂಭವಿಸ್ತಿತ್ತು. ಏನು ಗುಡ್ಡ ಕುಸಿದೆ ಅದರ ಮೇಲ್ಭಾಗದಲ್ಲಿ ಒಂದು ಚರ್ಚ್ ಇದೆ. ಆ ಚರ್ಚ್ ಪಕ್ಕದಲ್ಲಿ ಆ ಚರ್ಚ್ನ ಫಾದರ್ ವಾಸ ಮಾಡ್ತಕ್ಕಂತಹ ಮನೆ ಇದೆ. ಅದರ ಪಕ್ಕದಲ್ಲಿ ಟವರ್ ಇದೆ. ಅದರ ಪಕ್ಕದಲ್ಲಿ 4-5 ಮನೆಗಳು ಇವೆ. ಅಲ್ಲಿ ಕುಟುಂಬಸ್ಥರು ಸಹ ವಾಸವನ್ನು ಮಾಡ್ತಾರೆ. ಆದರೆ ದಿನೇ ದಿನೇ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಗುಡ್ಡ ಕುಸಿತವಾಗ್ತಲೇ ಇದೆ. ಇನ್ನೇನು ಇದೇ ರೀತಿ ಮಳೆ ಮುಂದುವರೆದ್ರೆ ಮೇಲಿರ್ತಕ್ಕಂತಹ ಟವರ್ ಇರ್ಬೋದು, ವಾಸದ ಮನೆಗಳಿರ್ಬೋದು, ಚರ್ಚ್ ಎಲ್ಲವೂ ಸಹ ನೆಲಕ್ಕುರುಳುವಂತಹ ಒಂದು ಅಪಾಯ ಎದುರಾಗಿದೆ. ಸಕಲೇಶ್ಪುರ ಪಟ್ಟಣದ ಹೊರವಲಯದ ಬೈಪಾಸ್ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಗುಡ್ಡ ಕುಸಿತವಾಗಿದೆ. ಇದರಿಂದ ಮೇಲ್ಭಾಗದ ವಾಸದ ಮನೆಗಳ ಜನರಲ್ಲಿ ಆತಂಕ ಮನೆ ಮಾಡಿದೆ. ಮತ್ತಷ್ಟು ಮಣ್ಣು ಕುಸಿದರೆ ವಾಸದ ಮನೆಗಳಿಗೆ ಹಾನಿಯಾಗುವ ಸಂಭವವಿದೆ. ನಿರಂತರ ಮಳೆಯಿಂದ ಶೀತ ಹೆಚ್ಚಾಗಿ ದೊಡ್ಡ ಬಂಡೆಕಲ್ಲಿನ ಜೊತೆ ಮಣ್ಣು ಕುಸಿತ ಉಂಟಾಗಿದೆ. ರಸ್ತೆಯ ಸುರಕ್ಷತೆಗಾಗಿ ನಿರ್ಮಿಸಲಾಗಿದ್ದ ತಡೆಗೋಡೆಗೂ ಹಾನಿ ಉಂಟಾಗಿದೆ. ಈಗ ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಸಕಲೇಶ್ಪುರ ಪಟ್ಟಣದ ಬೈಪಾಸ್ ರಸ್ತೆ. ಈ ಬೈಪಾಸ್ ರಸ್ತೆಯಲ್ಲಿ ರಸ್ತೆ ಅಗಲೀಕರಣಕ್ಕಾಗಿ ಗುಡ್ಡವನ್ನು 100 ಅಡಿಗಳಷ್ಟು ಆಳ ಬಗೆಯಲಾಗಿತ್ತು. ಅದಕ್ಕೆ ಒಂದು ತಡೆಗೋಡೆಯನ್ನು ಸಹ ನಿರ್ಮಿಸಲಾಯಿತು. ಆದರೆ ನಿರಂತರವಾಗಿ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಏನು ಗುಡ್ಡ ಇದೆ ಸಂಪೂರ್ಣವಾಗಿ ಕುಸಿದು ಕೆಳಗೆ ಬಂದಿದೆ. ಇದರ ತಡೆಯಲು ಕಟ್ಟಿದಂತಹ ತಡೆಗೋಡೆ ಏನಿದೆ ಅದು ಸಂಪೂರ್ಣವಾಗಿ ಅದು ಸಹ ಕುಸಿದು ಬಿದ್ದಿರತಕ್ಕಂಥದ್ದು. ಈ ರಸ್ತೆಯಲ್ಲಿ ವಾಹನಗಳು ಪ್ರತಿನಿತ್ಯವೂ ಸಹ ಓಡಾಟವನ್ನು ನಡೆಸ್ತಾರೆ. ಅಲ್ಲದೆ ಈ ಗುಡ್ಡ ಇದೆ, ಅದರ ಮೇಲ್ಭಾಗದಲ್ಲಿ ಮನೆಗಳಿವೆ. ಆ ಮನೆಯಲ್ಲಿ ವಾಸವಾಗಿದ್ದಾರೆ. ಆದರೆ ಆ ಮನೆಯ ಪಕ್ಕದಲ್ಲೇ ಈಗ ಗುಡ್ಡ ಕುಸಿತವಾಗ್ತಿದೆ. ಅದರಿಂದ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಕುಟುಂಬಗಳಲ್ಲಿ ಒಂದು ರೀತಿ ಆತಂಕ ಮನೆ ಮಾಡಿದೆ. ಯಾವಾಗ ಬೇಕಾದರೂ ಮನೆಯೂ ಸಹ ಕುಸಿದು ಬಿಡುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿಯನ್ನು ಮಾಡಿದರೆ ಈ ಕಡೆ ದೃಶ್ಯದಲ್ಲಿ ಗಮನಿಸ್ಬೋದು. ಇಲ್ಲೂ ಒಂದು ಸಹ ಮನೆ ಇದೆ. ಇನ್ನೇನು ಕೇವಲ ಒಂದು 10 ಅಡಿಗಳಷ್ಟು ಮಾತ್ರ ಅದು ಮೇಲಿದೆ. ಅದು ಏನಾದ್ರು ಗುಡ್ಡ ಕುಸಿತವಾದರೆ ಆ ಮನೆಯೂ ಸಹ ಸಂಪೂರ್ಣವಾಗಿ ನೆಲಕ್ಕೆ ಬರುತ್ತೆ. ಅದರಿಂದಲೇ ಆ ಕುಟುಂಬ ಏನಿತ್ತು ಅದು ಬೇರೆಡೆಗೆ ಸ್ಥಳಾಂತರವಾಗಿದ್ದಾರೆ. ಆದರೂ ಸಹ ಮನೆಯ ಸಮೀಪವೇ ಈಗ ಗುಡ್ಡ ಕುಸಿದು ಸಂಪೂರ್ಣವಾಗಿ ರಸ್ತೆಗೆ ಬರ್ತಾ ಇದೆ. ಬಿರುಗಾಳಿ ಮಳೆಗೆ ಕುಸಿದ ಶಾಲೆಯ ಗೋಡೆ. ಶಾಲೆಗಳಿಗೆ ರಜೆ ಹಿನ್ನೆಲೆ ತಪ್ಪಿದ ಅನಾಹುತ. ಇತ್ತ ಮಳೆ ಗಾಳಿಗೆ ಶಾಲೆಯ ಗೋಡೆ ಹಾಗೂ ಹೆಂಚುಗಳು ಕುಸಿದು ಬಿದ್ದಿರುವ ಘಟನೆ ಸಕಲೇಶ್ಪುರ ತಾಲೂಕಿನ ಕಡಗರವಳ್ಳಿ ಗ್ರಾಮದಲ್ಲಿ ನಡೆದಿದೆ. ಧಾರಾಕಾರ ಮಳೆಗೆ ಶಾಲೆಯ ಕಟ್ಟಡದ ಗೋಡೆ ಹಾಗೂ ಹೆಂಚುಗಳು ಬಿದ್ದಿದೆ. ಮಳೆ ಹಿನ್ನೆಲೆ ಶಾಲೆಗೆ ರಜೆ ಇದ್ದ ಕಾರಣ ಭಾರೀ ಅನಾಹುತ ತಪ್ಪಿದೆ. ಭಾರಿ ಮಳೆಗೆ ಸರ್ಕಾರಿ ಶಾಲೆಯ ಗೋಡೆ ಕುಸಿತವಾಗಿರ್ತಕ್ಕಂಥ ಘಟನೆ ತಾಲೂಕಿನ ಕಡಗರವಳ್ಳಿ ಗ್ರಾಮದಲ್ಲಿ ನಡೆದಿದೆ. ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು. ಇದು ಕಡಗರಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಹಳೆಯದಾದ ಒಂದು ಶಾಲೆ. ಈ ಶಾಲೆ ಆರಂಭವಾದಾಗಲಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದರು. ಆದರೆ ಕಟ್ಟಡ ಹಳೆಯದಾಗಿದ್ದು ಅಲ್ಲದೆ ಈ ಶಾಲೆಗೆ ಬರಲಿಕ್ಕೆ ಸರಿಯಾದ ರಸ್ತೆ ಸಂಪರ್ಕ ವಾಹನಗಳು ಇಲ್ಲದೆ ಇರೋ ಕಾರಣ ಈಗ 12 ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಿದ್ದು ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅದರಿಂದಾಗಿ ವಿದ್ಯಾರ್ಥಿಗಳು ಯಾರು ಶಾಲೆಗೆ ಬಂದಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಶಾಲೆಯ ಗೋಡೆ ಕುಸಿದು ಬಿದ್ದಿದೆ. ಒಂದು ವೇಳೆ ಶಾಲೆ ನಡೆಯಬೇಕಾದ್ರೂ ಗೋಡೆ ಕುಸಿದು ಬಿದ್ದಿದ್ರೆ ದೊಡ್ಡ ಅನಾಹುತವೇ ಸಂಭವಿಸ್ತಿತ್ತು. ಆದರೆ ಶಾಲೆಗೆ ರಜೆ ನೀಡಿದ್ರಿಂದ ಯಾವುದೇ ವಿದ್ಯಾರ್ಥಿಗಳಾಗಲಿ ಶಿಕ್ಷಕರಾಗಲಿ ಶಾಲೆಗೆ ಬಂದಿರಲಿಲ್ಲ. ಹಳೆಯದಾದ ಶಾಲೆ ಏನಿದೆ ಇದು ದುರಸ್ತಿಯನ್ನು ಸಹ ಮಾಡಿಲ್ಲ. ಅಲ್ಲದೆ ಟಾರ್ಪಲನ್ನು ಹಾಕಿ ನೀರು ಸೋರದಂತೆ ಒಂದು ತಾತ್ಕಾಲಿಕ ಕ್ರಮವನ್ನು ಕೈಗೊಂಡಿದ್ದಾರೆ. ಆದರೆ ಅದು ಸಹ ಗಾಳಿಗೆ ಹರಿದು ಹೋಗಿದೆ. ಹೀಗಾಗಿ ಕಟ್ಟಡ ಸಂಪೂರ್ಣವಾಗಿ ಶೀತಮಯವಾಗಿದ್ದು ಯಾವಾಗ ಬೇಕಾದರೂ ಕುಸಿದು ಬೀಳುವಂಥ ಒಂದು ಪರಿಸ್ಥಿತಿಗೆ ಬಂದಿದೆ. ಇತ್ತ ಬಂದಿರತಕ್ಕಂಥ ಅಧಿಕಾರಿಗಳು ಇದನ್ನು ಗಮನಿಸಿ ಹೋಗಿದ್ದಾರೆ. ಆದರೆ ಸರ್ಕಾರಿ ಶಾಲೆಗಳೆಂದರೆ
ಅದಕ್ಕೆ ಮೂಲಭೂತ ಸೌಕರ್ಯಗಳ ಅಗತ್ಯ ಇರುತ್ತೆ. ಆದರೆ ಇಂಥ ಹಳೆಯದಾದ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಓದಲಿಕ್ಕೆ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಒಟ್ಟಾರೆ ಹಾಸನದಲ್ಲಿ ಮಳೆ ಅಬ್ಬರ ಮಾತ್ರ ಜೋರಾಗಿದ್ದು ಜನರು ಹೈರಾಣಾಗಿದ್ದಾರೆ. ಶಶಿಧರ್, ಹಾಸನ್ ಪಬ್ಲಿಕ್ ಟಿವಿ.